ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಇಂಡಿಯನ್ಸ್ಗೆಲ್ಲ ವೀಸಾ ಫ್ರೀ ಮಲೇಷ್ಯಾಗೆ ಅಂತ. ಅರೈವಲ್ ಫಾರ್ಮ್ನ ಅಷ್ಟೇ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಫಿಗೆ ಕೋಪಿ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ತುಂಬ ವೆರೈಟೀಸ್ ಇರುತ್ತೆ. ಸೊ ನಾವಿಲ್ಲಿ ಸ್ವಲ್ಪ ಪೊಟ್ಯಾಟೊ ಫ್ರೈ ಮತ್ತು ಸಾಲಡ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಮಲೇಷ್ಯಾ ನೋಡ್ತಾ ಇದ್ರೆ ಸೇಮ್ ನಾವು ಇಂಡಿಯಾದಲ್ಲಿ ಹೈವೇ ಮೇಲೆ ಡ್ರೈವ್ ಮಾಡಬೇಕಾದ್ರೆ ಯಾವ ರೀತಿ ಫೀಲ್ ಆಗುತ್ತಲ್ಲ, ಸೊ ಅದೇ ರೀತಿ ಫೀಲ್ ಆಗ್ತಾ ಇತ್ತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ಎಲ್ಲ ತಮ್ಮನೇರಲ್ಲಿ ನೋಡಿರ್ತೀರ. ಸೊ ನಾನು ಕೀರ್ತಿ ಇವತ್ತು ಮಲೇಷ್ಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, JB ಸಿಟಿಗೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಕೀರ್ತಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಕೀರ್ತಿನ ರೆಡಿ ಆಗ್ತಾ ಇದ್ದಾರೆ. ಸೊ ಅವರು ರೆಡಿ ಆಗಿದ್ಮೇಲೆ ಹೊರಡೋಣ. ಸೊ ನಾವಿವತ್ತಲ್ಲಿ ಹೋಗ್ತಾ ಇರೋದು ಜಸ್ಟ್ ಶಾಪಿಂಗ್ಗೆ ಮತ್ತು ಕೆಲವೊಂದಿಷ್ಟು ಮಾಲ್ಸ್ಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ನೋಡೋಣ ನಮ್ಮ ಡೇ ಇವತ್ತು ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹೋಪ್ ಈ ವ್ಲಾಗ್ನ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಲೇಷ್ಯಾಗೆ ಹೋಗಬೇಕು JB ಸಿಟಿಗೆ ಅಂತ ಕೀರ್ತಿ ಫ್ರೆಂಡ್ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ರು, ಬಟ್ ಆದರೆ ನಮಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ. ಸಿಂಗಾಪುರ್ನಲ್ಲಿ ನಿನ್ನೆ ಫುಲ್ ಮಳೆ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿರೋರಿಗೆ ಗೊತ್ತಿರುತ್ತೆ JB ಸಿಟಿ ಎಷ್ಟು ನಿಯರ್ ಇದೆ ಸಿಂಗಾಪುರ್ನಿಂದ ಅಂತ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಇನ್ಫಾರ್ಮೇಶನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸಿಂಗಾಪುರ್ನಿಂದ JBಗೆ ಜಸ್ಟ್ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇವನ್ ಬಸ್ ಫೆಸಿಲಿಟೀಸ್ ಕೂಡ ಇದೆ JBಗೆ ಟ್ರಾವೆಲ್ ಮಾಡೋದಕ್ಕೆ. ತುಂಬ ಕಡಿಮೆ ಡಾಲರ್ಸಲ್ಲಿ JBಗೆ ಹೋಗಿ ಬರ್ಬೋದು. ಈವನ್ ಸಿಂಗಾಪುರಿಯನ್ಸ್ ಆಗಿರ್ಬೋದು ಮತ್ತೆ ಇಲ್ಲಿರೋ ಅಂಥವರೆಲ್ಲ JBಗೆ ಟ್ರಾವೆಲ್ ಮಾಡ್ತಾರೆ ವೀಕೆಂಡ್ಸ್ ಅಲ್ಲಿ. ಗ್ರೋಸರಿ ಶಾಪಿಂಗ್ ಆಗಿರ್ಬೋದು ಮತ್ತೆ ಫುಡ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಕೂಡ ತುಂಬಾ ಜನ ಟ್ರಾವೆಲ್ ಮಾಡ್ತಾರೆ. ಆಲ್ಮೋಸ್ಟ್ ವೀಕೆಂಡ್ ಅಲ್ಲೆಲ್ಲ ತುಂಬಾ ರಶ್ ಇರುತ್ತೆ, ತುಂಬಾ ಟ್ರಾಫಿಕ್ ಇರುತ್ತೆ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪನೂ ಟ್ರಾಫಿಕ್ ಇರಲಿಲ್ಲ. ಅವ್ರ ಫ್ರೆಂಡ್ಸು ಕೂಡ ಫ್ರೀಕ್ವೆಂಟ್ ಆಗೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಅದನ್ನೇ ಹೇಳ್ತಾ ಇದ್ರು, ಇವತ್ತು ಸ್ವಲ್ಪನೂ ಟ್ರಾಫಿಕ್ ಇಲ್ಲ ಅಂತ. Straight to the door. Straight to the door. Here. Okay, okay. Here on the left. Okay lah. Me do it lah. This is the bridge. Over is Malaysia. ಆ್ಯಂಡ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ನೋ ಮ್ಯಾನ್ ಝೋನ್. ಅಂದರೆ ಮಲೇಷ್ಯಾ ಮತ್ತು ಸಿಂಗಾಪುರ್ಗೆ ಯಾರಿಗೂ ಸಂಬಂಧಪಟ್ಟಿರೋ ಅಂಥ ಲ್ಯಾಂಡ್ ಅಲ್ಲ ಇದು. The immigration is quite far away. Okay. This is belongs to Singapore or Malaysia? Sorry? This area is Singapore or Malaysia? It's Malaysia already. Oh. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಇಂಡಿಯನ್ಸ್ಗೆಲ್ಲ ವೀಸಾ ಫ್ರೀ ಮಲೇಷ್ಯಾಗೆ ಅಂತ. ಅರೈವಲ್ ಫಾರ್ಮ್ನ ಅಷ್ಟೇ ಫಿಲ್ ಮಾಡಬೇಕಾಗುತ್ತೆ. ನಾವು ಅದನ್ನು ಆಲ್ರೆಡಿ ಆನ್ಲೈನಲ್ಲಿನೇ ಫಿಲ್ ಮಾಡಿದ್ದೀವಿ. ನಾವಿವಾಗ ಮಲೇಷ್ಯಾ ಇಮಿಗ್ರೇಷನ್ನ ಮುಗಿಸ್ಬಿಟ್ಟು ಜೋಹಾರ್ ಬರು ಸಿಟಿನ ಎಂಟರ್ ಆಗ್ತಾ ಇದ್ದೀವಿ. ಈ JB ಬಂದುಬಿಟ್ಟು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಇನ್ ಮಲೇಷ್ಯಾ. Friday, Saturday holiday. For the government. I think same in Dubai also. Yeah, same in Dubai. Yeah. Hit the left. ಸೊ ನಮಗೆಲ್ಲ ಸಾಟರ್ಡೆ ಸಂಡೇ ವೀಕೆಂಡ್ ಆದರೆ ಇಲ್ಲಿ ಜೋಹಾರ್ ಬರುನಲ್ಲಿ ಫ್ರೈಡೇ ಮತ್ತು ಸಾಟರ್ಡೆ ವೀಕೆಂಡ್ ಅಂತೆ. ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ಇಂಡಿಯನ್ ಫುಡ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಗೊತ್ತು ಸಿಂಗಾಪುರ್ನಲ್ಲಿನೇ ನಿಯರ್ ಬೈ ಯಾವುದು ಸಿಗಲ್ಲ ಇಂಡಿಯನ್ ಫುಡ್ಡು. ಇನ್ನು ಮಲೇಷ್ಯಾದಲ್ಲಿ ಸರ್ಚ್ ಮಾಡೋದು ಎಷ್ಟು ಕಷ್ಟ ಅಂತ ಆಲ್ರೆಡಿ ಗೊತ್ತಿದೆ. ಸೊ ನಾನು ಕೀರ್ತಿ ಮುಂಚೆನೇ ಪ್ರಿಪೇರ್ ಆಗಿದ್ದೀವಿ, ಏನು ಬ್ರೇಕ್ಫಾಸ್ಟ್ ಸಿಗುತ್ತೆ ಅದನ್ನೇ ತಿನ್ಕೊಳ್ಳೋಣ ಅಂತ. ಸೊ ನಾನು ಕೀರ್ತಿ ಫಸ್ಟ್ ಟೈಮ್ JBಗೆ ಬರ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟ್ ಎಲ್ಲ ಏನು ಸಿಗುತ್ತೆ ಅಂತ ಅಷ್ಟು ಐಡಿಯಾ ಇಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ ಏನೆಲ್ಲ ಇದೆ ಅಂತ. ಸೊ ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ ಬಿಲ್ಡಿಂಗ್ಸ್ ಇದೆಲ್ಲನೂ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಕೆಲವೊಂದು ಪ್ರೈವೇಟ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಆ್ಯಂಡ್ ನೀವು ನಂಬಲ್ಲ, ಈವನ್ ಸಲೂನ್ಸ್ಗೂ ಕೂಡ ಮೆನಿಕ್ಯೋ ಪೆಡಿಕ್ಯೋ ಲೈಕ್ ಹೇರ್ ಕಟ್ ಮತ್ತು ಟ್ರಿಮ್ ಮತ್ತು ಫೇಶಿಯಲ್ಸ್ ಇದೆಲ್ಲನೂ ಮಾಡಿಸ್ಕೊಳ್ಳೋಕ್ಕೂ ಕೂಡ ಸಿಂಗಾಪುರಿಂದ ಇಲ್ಲಿಗೆ ಬರ್ತಾರಂತೆ. ನಮಗೂ ಈ ವಿಷಯ ಎಲ್ಲ ಗೊತ್ತಿರಲಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ನಮಗೂ ಶಾಕ್ ಆಯಿತು ಫುಲ್ಲು. ಸೊ ಬನ್ನಿ ಇವಾಗ ಕೆಫೆ ಒಳಗಡೆ ಹೋಗೋಣ.
ನಾನು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ, ಕೀರ್ತಿ ಲೆಮನ್ ಟೀ ಏನೋ ತೊಗೊಂಡಿದ್ದಾರೆ, ಮತ್ತು ಬೇರೆಯವರೆಲ್ಲ ಲೈಕ್ ಕಾಫಿ ಮತ್ತು ಟೀ ಆ ಥರ ಎಲ್ಲ ತೊಗೊಂಡಿದ್ದಾರೆ. ಇಲ್ಲಿ ಕಾಫಿಗೆ ಕಾಫಿ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ತುಂಬ ವೆರೈಟೀಸ್ ಇರುತ್ತೆ. ಕಾಫಿ ಓ, ಕಾಫಿ ಸಿ ಈ ಥರ ಎಲ್ಲ ಇರುತ್ತೆ. ಕಾಫಿ ಓ ಅಂತಂದರೆ ಬ್ಲ್ಯಾಕ್ ಕಾಫಿ ವಿತ್ ಶುಗರ್ ಆ್ಯಂಡ್ ವಿತೌಟ್ ಮಿಲ್ಕ್ ಅಂತ, ಆ್ಯಂಡ್ ಕಾಫಿ ಸಿ ಅಂತಂದರೆ ಕಾಫಿ ವಿತ್ ಶುಗರ್ ಆ್ಯಂಡ್ ಮಿಲ್ಕ್ ಅಂತ. ಆ್ಯಂಡ್ ಮಲೇಷಿಯಾನು ಕೂಡ ಸೇಮ್ ಲೈಕ್ ಸಿಂಗಾಪುರ್ ಅಂತಾನೆ ಅನಿಸುತ್ತೆ. ಲೈಕ್ ಇಲ್ಲೂ ಎಲ್ಲ ಲೈಕ್ ಅದೇ ಥರ ಡ್ರಿಂಕ್ಸ್ಗಳು ಕೂಡ ಎಲ್ಲ ಸಿಗುತ್ತೆ. ಈವನ್ ಬ್ರೇಕ್ಫಾಸ್ಟ್ ಕೂಡ ಸೇಮ್ ಲೈಕ್ ಇದೇ ಥರ ಟೋಸ್ಟ್ ಎಲ್ಲ ತಿಂತಾರೆ ಸಿಂಗಾಪುರ್ನಲ್ಲೂ ಕೂಡ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಾವಿವಾಗ ಒಂದು ಮಾಲ್ ಕಡೆ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕೀರ್ತಿ ಪೀನಟ್ ಬಟರ್ದು ಟೋಸ್ಟ್ ತೊಗೊಂಡಿದ್ರು, ನಾನು ಗಾರ್ಲಿಕ್ ಟೋಸ್ಟ್ ತೊಗೊಂಡಿದ್ದೆ. ಸೊ ನಾವು ಬೆಳಗ್ಗೆ ಸ್ವಲ್ಪ ಆ್ಯಪಲ್ ಮಿಲ್ಕ್ ಶೇಕ್ ಕುಡಿದು ಬಂದಿದ್ವಿ. ಸೊ ಕುಡಿದು ಬಂದಿದ್ದು ಒಳ್ಳೇದಾಯಿತು ಅಂತ ಅನಿಸ್ತು. ಸೊ ಇದೇ ರೀತಿ ಔಟ್ಸೈಡ್ ಬಂದಾಗೆಲ್ಲ ನಾವು ಫುಡ್ಗೆ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಔಟ್ಸೈಡ್ ಕಂಟ್ರೀಸಲ್ಲಿ ಇಂಡಿಯನ್ ಫುಡ್ಡೇ ಬೇಕು ಅಂತ ಅಂದರೆ ಸಿಗೋದು ತುಂಬಾ ಕಷ್ಟ, ತುಂಬ ಸರ್ಚ್ ಮಾಡಬೇಕಾಗುತ್ತೆ. So these are all the things you can visit. Padini, guitar. ನಾವಿವಾಗ ಹೋಗ್ತಾ ಇರೋ ಮಾಲ್ ಇದೆ, ಪ್ಯಾರಡೈಮ್ ಮಾಲ್ ಅಂತ ಇದು. ಸೊ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದಿದ್ದೀವಿ. ಅವರಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಕರೆನ್ಸಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಯಿತು. ನಾವಿವಾಗ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕ್ಸನ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಕೀರ್ತಿ. ಸೊ ಅವರೆಲ್ಲ ಬೇರೆ ಫ್ಲೋರ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ನಾವು ಪಾರ್ಕ್ಸನಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಹರಿರಾಯ ಸೇಲ್ ಇತ್ತು, ಅಂದರೆ ಇಲ್ಲಿ ರಂಜಾನ್ನ ಹರಿರಾಯ ಅಂತ ಕರೀತಾರೆ ಸಿಂಗಾಪುರ್ನಲ್ಲಿ ಮತ್ತು ಮಲೇಷಿಯಾದಲ್ಲಿ. ಅಲ್ಲಿ ಸ್ವಲ್ಪ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ವಿ. ನನಗೆ ವಿಡಿಯೋ ಮಾಡೋದೇ ಮರ್ತೋಯ್ತು ನನಗೆ. ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ಕ್ಲೋತ್ ಸ್ಟೋರ್ಸ್ನು ಕೂಡ ಸರ್ಚ್ ಮಾಡಿದ್ವಿ, ಬಟ್ ಆದರೆ ನನಗೆ ಕೀರ್ತಿಗೆ ಯಾವುದು ಇಷ್ಟ ಆಗಲಿಲ್ಲ. ಆ್ಯಂಡ್ ಆಲ್ರೆಡಿ ಲಂಚ್ ಟೈಮ್ ಕೂಡ ಆಗಿತ್ತು, ಮತ್ತು ಅವ್ರ ಫ್ರೆಂಡ್ಸು ಕೂಡ ಕಾಲ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವಾಗ ಬೇರೆ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಈ ಮಾಲ್ ಬಂದು 7 ಫ್ಲೋರ್ಸ್ ಇದೆ. ಆ್ಯಂಡ್ ಇವನ್ ಅವ್ರ ಫ್ರೆಂಡ್ಸ್ನು ಕೂಡ ತುಂಬ ಸರ್ಚ್ ಮಾಡಿದ್ವಿ, ನಮಗೆಲ್ಲೂ ಸಿಗಲಿಲ್ಲ. ಆ್ಯಂಡ್ ಇವನ್ ಇಂಡಿಯನ್ ಫುಡ್ಸ್ನು ಕೂಡ ತುಂಬ ಸರ್ಚ್ ಮಾಡಿದ್ವಿ, ಎಲ್ಲೂ ಇಂಡಿಯನ್ ಫುಡ್ ಸಿಗಲಿಲ್ಲ ನಮಗೆ. ಇನ್ನು ಸಲಾಡ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಸೊ ನಾವಿಲ್ಲಿ ಸ್ವಲ್ಪ ಪೊಟ್ಯಾಟೊ ಫ್ರೈ ಮತ್ತು ಸಾಲಡ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ವೆಜಿಟೇಬಲ್ಸ್ ಎಲ್ಲ ಓಕೆ ಅಲ್ವಾ ಚಿನ್ನೆ? ಹೋಟೆಲಿಗೆ ಸಲಾಡ್ಸ್ನ ಯಾರು ಬರ್ತಾರೆ? ನೋಡಿ ಇಲ್ಲಿ ಟ್ರಾಲೀಸ್ ಯಾವ ರೀತಿಯಾಗಿದೆ ಅಂತ, ಆರಾಮಾಗಿ ಮಕ್ಕಳನ್ನೆಲ್ಲ ಅದರಲ್ಲಿ ಕೂರಿಸ್ಕೊಂಡ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಸೊ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಬಂದಿರೋದ್ರಿಂದ ಫುಲ್ ನಿದ್ದೆ ಬರ್ತಾ ಇದೆ, ಫುಲ್ ಟಯರ್ಡ್ ಕೂಡ ಆಗಿದೆ. ಕೀರ್ತಿಗೂ ಟಯರ್ಡ್ ಆಗಿದೆ ಅಂತ ಹೇಳ್ತಾ ಇದ್ರು. ನಾವಿವಾಗ ಒಬ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅವರು ಜೋಹರ್ ಬಾರುವಿಂದ ಕೌಲಾಲಂಪುರ್ ಹೋಗ್ತಾ ಇದ್ದಾರೆ. ಇಲ್ಲಿಂದ ಜಸ್ಟ್ 45 ಮಿನಿಟ್ಸ್ ಅಷ್ಟೇ ಅಂತೆ ಕೌಲಾಲಂಪುರ್. You arrive at your destination. You arrive at your destination. Yes. Oh, we're in KL already. Petronas. Tunjinsit. Okay. Oh wait. At the roundabout, take the second exit, road 8, then stay to the ಸೊ ಅವ್ರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿಬಿಟ್ಟು ನಾವಿವಾಗ ಪ್ರೀಮಿಯಂ ಔಟ್ಲೆಟ್ಸ್ ಕಡೆ ಹೊರಟಿದ್ದೀವಿ. ಸ್ವಲ್ಪ ಮಳೆನೂ ಕೂಡ ಬಂದಿದೆ. ಇಲ್ಲಿ ಮಲೇಷ್ಯಾ ನೋಡ್ತಾ ಇದ್ರೆ ಸೇಮ್ ನಾವು ಇಂಡಿಯಾದಲ್ಲಿ ಹೈವೇ ಮೇಲೆ ಡ್ರೈವ್ ಮಾಡಬೇಕಾದ್ರೆ ಯಾವ ರೀತಿ ಫೀಲ್ ಆಗುತ್ತಲ್ಲ, ಸೊ ಅದೇ ರೀತಿ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ಕೂಡ ಅಕ್ಕಪಕ್ಕದಲ್ಲಿ ಫುಲ್ ತೆಂಗಿನ ಮರ, ಬಾಳೆ ಗಿಡ ಮತ್ತು ಕೆಲವೊಂದಿಷ್ಟು ತೋಟಗಳನ್ನೆಲ್ಲ ಕಾಣಿಸ್ತಾ ಇತ್ತು. ಆದರೆ ಸಿಂಗಾಪುರ್ನಲ್ಲಿ ಈ ಥರ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಮರಗಳನ್ನ ನೋಡಲಿಕ್ಕೆ ಸಿಗಲ್ಲ. ಅಲ್ಲೆಲ್ಲ ಜಾಸ್ತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸೇ ಕಾಣಿಸುತ್ತೆ. We need to do chop chop, okay? If you like, buy. Don't like, don't buy. Okay? Of course. Little like, don't buy also. I'll just go to 2 places. Okay.
ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಬ್ರ್ಯಾಂಡ್ಸು ಕೂಡ ಇದೆ. ಬಟ್ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ನಾವು ಫಸ್ಟ್ ನೈಕಿ ಶೋರೂಮ್ಗೆ ಹೋದ್ವಿ. ಕೀರ್ತಿ ಶೂಸ್ ತೊಗೊಬೇಕಿತ್ತು. ಕೀರ್ತಿ ಅವಾಗಲಿಂದ ಚೆಕ್ ಮಾಡ್ತಾನೆ ಇದ್ದಾರೆ, ಬಟ್ ಅವರಿಗೆ ಇಷ್ಟ ಆಗುವಂಥ ಯಾವ ಶೂಸು ಸಿಗ್ತಾ ಇಲ್ಲ. ಸರಿ ಹೋಗ್ತಾ ಇದ್ದಾನ? ಒಂದು ಶೂನು ಸಿಗ್ತಾ ಇಲ್ಲ. ಇಷ್ಟೊಂದು ಶೂಸ್ ಇದ್ರು ಕೂಡ ಒಂದು ಶೂನು ಸಿಗ್ತಾ ಇಲ್ಲ. ಇದು ಶೂಸ್ ಟ್ರೈ ಮಾಡ್ತಾ ಇದ್ದಾರೆ. ಲೈಕ್ ಇಟ್ ಕೀರ್ತಿ? ಇಷ್ಟ ಆಯ್ತಾ? ಹಿಂದೆ ಹೋಗು. ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದೆ. ಆಫ್ಟರ್ ಟ್ರೈಯಿಂಗ್ ಸೋ ಮೆನಿ ಶೂಸ್ ಫೈನಲಿ. ಇಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಆ್ಯಕ್ಚುಲಿ ಡಿಸ್ಕೌಂಟ್ಸ್ ಇದೆ. 4 ಐಟಮ್ಸ್ನ ತೊಗೊಂಡ್ರೆ 40% ಆಫ್ ಆ್ಯಂಡ್ 3 ಐಟಮ್ಸ್ನ ತೊಗೊಂಡ್ರೆ 30% ಆಫ್. ಕೀರ್ತಿ ಆಲ್ರೆಡಿ ಅವ್ರ ಫ್ರೆಂಡ್ನ ಲೈನಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದಾರೆ ಕ್ಯೂ ಅಲ್ಲಿ. ಸೊ ಇವಾಗ ಹೋಗ್ಬಿಟ್ಟು ಅವ್ರಿಗೇನೆ ಶೂಸ್ ಕೊಡ್ತಾ ಇದ್ದಾರೆ. ಸೊ ಔಟ್ಲೆಟ್ಸಲ್ಲಿ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಅಲ್ಲಿಂದ ಒಂದು ಮಾಲಿಗೆ ಹೋಗಿದ್ವಿ. ಬಟ್ ನಮಗೆ ಅಲ್ಲಿ ಫುಲ್ ಟಯರ್ಡ್ ಆಗಿತ್ತು ನನಗೆ, ಕೀರ್ತಿಗೆ. ಸೊ ಹಾಗಾಗಿ ನಾವು ಯಾವುದು ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗಲಿಲ್ಲ ಆ ಮಾಲಲ್ಲಿ. ಸೊ ಅವರೆಲ್ಲ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ರು. ನಾನು ಕೀರ್ತಿ ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಂಡಿದ್ವಿ ಅಷ್ಟೇ ಸುಮ್ಮನೆ. ಸೊ ಇಲ್ಲಿ ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ ನಾವು. ಇಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ ನಮಗೆ. ವೆಜ್ ಆಪ್ಷನ್ಸ್ ತುಂಬ ಕಡಿಮೆ ಅನಿಸುತ್ತೆ. ಸೊ ಈವನ್ ಡಿನ್ನರ್ಗೂ ಕೂಡ ನಾವು ವೆಜಿಟೇಬಲ್ಸ್ ಮತ್ತು ಸೊಪ್ಪು ಮತ್ತು ಎಗ್ ಎಲ್ಲ ಇತ್ತು. ಹಾಗೆಯೇ ಮಶ್ರೂಮ್ ಮಂಚೂರಿಯನ್ ಕೂಡ ಇತ್ತು. ಸೊ ಅದೆಲ್ಲ ತಿನ್ಕೊಂಡ್ವಿ. ಡಿನ್ನರ್ ಓಕೆ ಅನ್ನೋ ಥರ ಅನ್ನಿಸ್ತು. ಆ್ಯಕ್ಚುಲಿ ಔಟ್ಸೈಡ್ ಬಂದಾಗ ಫುಡ್ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಎಷ್ಟೊಂದು ಫುಡ್ನ ಮನೆಯಲ್ಲಿದ್ದಾಗ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವನ್ ಇಂಡಿಯನ್ ಫುಡ್ ತಿಂದಾಗ ಆಗುವಂಥ ಸಮಾಧಾನನೇ ಬೇರೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.